ಹೀಗೆ ಬಗೆದಷ್ಟು ಬಯಲಾಗ್ತಾ ಇದೆ, ಕೆದಕಿದಷ್ಟು ಕುತೂಹಲ ಮೂಡ್ತಾ ಇದೆ. ಮೂಡ ಅಕ್ರಮಗಳ ಬೆನ್ನು ಬಿದ್ದಿರುವಂತ ಇಡೀ ಮಹಾಶಿಕಾರಿಯನ್ನೇ ಆಡ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಂಡ್ಬಿಟ್ಟಿದೆ. ಬಿಲ್ಡರ್ ಜಯರಾಜ್ನ ಕಳ್ಳಾಟ ಕಂಡು ಸದ್ಯ ಅಧಿಕಾರಿಗಳೇ ದಂಗಾಗಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮೂಡ ಕರ್ಮಕಾಂಡ, ಇಡಿ ಅಧಿಕಾರಿಗಳಿಂದ ಮಹಾಶಿಕಾರಿ. 300 ಕೋಟಿ ರೂಪಾಯಿ ಮೌಲ್ಯದ 142 ಸೈಟ್ ಮುಟ್ಟುಗೋಲು. ಮೈಸೂರಿನ ಗಂಗರಾಜು, ಸ್ನೇಹಮಯಿ ಕೃಷ್ಣ ಮೂಡ ವಿರುದ್ಧ ಇಡಿಗೆ ದೂರು ಕೊಟ್ಟಿದ್ದರು. ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದ ಇಡಿ ಇಂಚಿಂಚು ಜಾಲಾಡಿತ್ತು. ತಲಾಶ್ ವೇಳೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಏಜೆಂಟ್ಗಳಾಗಿ ಕೆಲಸ ಮಾಡೋರ ಹೆಸರಿನಲ್ಲೂ ಸೈಟ್ ನೋಂದಣಿಯಾಗಿರೋದು ಬಟಾಬಯಲಾಗಿತ್ತು. ಹೀಗಾಗಿ 300 ಕೋಟಿ ರೂಪಾಯಿ ಮೌಲ್ಯದ 142 ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿ ಜಯರಾಮ್, ರಾಕೇಶ್ ಪಾಪಣ್ಣ, ಮಂಜುನಾಥ್ ಹಾಗೂ ತೇಜಸ್ಗೆ ಸೇರಿದ ಸೈಟ್ಗಳು ಜಪ್ತಿಯಾಗಿವೆ. ಇದರಲ್ಲಿ ಮೂಡಾದ ಮಾಜಿ ಆಯುಕ್ತರಾಗಿದ್ದ ನಟೇಶ್, ದಿನೇಶ್ ಸ್ಥಿರಾಸ್ತಿಯೂ ಇದೆ ಅನ್ನೋದು ಕುತೂಹಲಕಾರಿ. ಈ ಮಧ್ಯೆ ಜಯರಾಮ್ನ ಮಸಲತ್ತು ಇಡಿ ಅಧಿಕಾರಿಗಳನ್ನ ಒಂದು ಕ್ಷಣ ದಂಗುಬಡಿಸಿದೆ. ವಿಷಯ ಏನಂದ್ರೆ, ಕಳೆದ ವರ್ಷ ಅಕ್ಟೋಬರ್ 29ನೇ ತಾರೀಕಿನಂದು ಇಡಿ ಅಧಿಕಾರಿಗಳು ಈ ಜಯರಾಮ್ ನಿವಾಸದ ಮೇಲೆ ಲಗ್ಗೆ ಇಟ್ಟಿದ್ದರು. ಬರೋಬ್ಬರಿ 70 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದರು. ಈ ವೇಳೆ ಜಯರಾಮ್ ಮನೆಯಲ್ಲಿ ಬೇನಾಮಿ ದಾಖಲೆ ಪತ್ತೆಯಾಗಿದೆ. ಹೀಗಾಗಿ ರಾಜಕಾರಣಿಗಳು ಅಧಿಕಾರಿಗಳಿಗೆ ಜಯರಾಮ್ ಬೇನಾಮಿ ಆಗಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ, ಈತ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಿನಲ್ಲಿ ಬೇನಾಮಿ ಮಾಡ್ಕೊಂಡಿದ್ದ. ಮೂಡ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿ ಮಾಡಿದ್ದ. ಇಡಿ ಬರ್ತ್ಕೊಂಡಂತ ಡೈರಿಯ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯ ಆಗಿದೆ. ಈ ಬಗ್ಗೆ ದಿನೇಶ್ ಕೂಡ ಪ್ರಾಥಮಿಕ ವಿಚಾರಣೆಯಲ್ಲಿ ಕೆಲವರ ಹೆಸರನ್ನ ಬಾಯ್ಬಿಟ್ಟಿದಾನಂತೆ. ಇನ್ನು ಹೆಬ್ಬೆಟ್ಟಾಗಿದ್ದಂತ ಜಯರಾಮ್ ಕೋಟಿ ಕೋಟಿ ವ್ಯವಹಾರ ಮಾಡೋದಕ್ಕೆ ಕಳ್ಳಾಟ ಆಡ್ತಿದ್ದ. ಅದೇನು ಅಂತ ತೋರಿಸ್ತೀವಿ ನೋಡಿ. ಕೋಟಿ ಕೋಟಿ ಕಳ್ಳ ವ್ಯವಹಾರಕ್ಕೆ ಇದೇ ಜಯರಾಮ್ ಕೋಕೋನಟ್ ಅನ್ನೋ ಕೋಡ್ ವರ್ಡ್ ಅನ್ನ ಇಟ್ಟಿದ್ದ. ಈ ವಿಚಾರವನ್ನ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಅಧಿಕಾರಿಗಳಿಗೆ ರಾಜಕಾರಣಿಗಳ ಜೊತೆ ಕೋಕೋನಟ್ ಅನ್ನೋ ಕೋಡ್ ವರ್ಡ್ ಅನ್ನ ಬಳಸಿರೋದು ವಾಟ್ಸ್ಆಪ್ ಚಾಟ್ ನಲ್ಲಿ ಪತ್ತೆಯಾಗಿದೆ. ಕೋಕೋನಟ್ ಅಂದ್ರೆ ಏನು ಅಂತ ಇಡಿ ಅಧಿಕಾರಿಗಳು ಕೇಳಿದಾಗ ಶಾಕ್ ಆಗೋ ಅಂಶ ಹೊರಬಿದ್ದಿದೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ ಅಂತ ಜಯರಾಮ್ ಹೇಳಿದ್ದಾನೆ. ಹೀಗೆ ಕೆಲ ರಾಜಕಾರಣಿಗಳು ಅಧಿಕಾರಿಗಳ ಹೆಸರನ್ನ ಜಯರಾಮ್ ಹೇಳಿದ್ದು ಹಲವರಿಗೆ ನಡುಕ ಶುರುವಾಗಿದೆ. 142 ಆಯ್ತು, ಈಗ 631 ಸೈಟ್ಗಳ ಸರದಿ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನು ಬಿದ್ದ ಇಡಿ ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದು 631 ಮೂಡ ನಿವೇಶನಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. ಈ ಪೈಕಿ ಮೂಡ ಮಾಜಿ ಆಯುಕ್ತನ ಹೆಸರಿನಲ್ಲಿ 198 ಬೇನಾಮಿ ಸೈಟ್ಗಳು ಇರೋದನ್ನ ಕಂಡು ಇಡಿ ಶಾಕ್ ಆಗಿದೆ. ಮೂಡ ನಗರ ಯೋಜನಾ ಅಧಿಕಾರಿಯೊಬ್ಬರಿಗೆ ಸೇರಿದ 92 ಬೇನಾಮಿ ಸೈಟ್, ಬೆಂಗಳೂರಿನ MLC ಒಬ್ಬರಿಗೆ ಸೇರಿದ 128 ಸೈಟ್ಗಳ ವಿವರವನ್ನು ಕೆದಕಿದೆ. ಈ ಮಧ್ಯೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ನಾವು ಕಾನೂನು ಬಗ್ಗೆ ಹೋರಾಟ ಮಾಡ್ತಿದ್ದಾಗ ಈಗ ತನಿಖೆಯಲ್ಲಿ ಏನು ಆರೋಪಗಳು ಮಾಡಿದ್ವಿ ಅದು ಸಾಕಷ್ಟು ಸಾಕ್ಷ್ಯಗಳ ಸಮೇತ ಸಾಬೀತಾಗಿರೋದ್ರಿಂದ ಕಾನೂನುಬದ್ಧವಾಗಿ ಇಡಿಯವರು ಈಗ 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಅದೇನೇ ಇರಲಿ, ಮೂಡ ಕೇಸ್ ಹಲವು ರಾಜಕಾರಣಿ ಬಿಲ್ಡರ್ಗಳಿಗೆ ಮುಳ್ಳಾಗುವ ಮುನ್ಸೂಚನೆ ಕೊಡ್ತಾ ಇದೆ. ಬೇನಾಮಿ ಸೈಟ್ಗಳ ಬೆನ್ನು ಬಿದ್ದು ಮುಟ್ಟುಗೋಲು ಕಾರ್ಯಾಚರಣೆಗಿಳಿದಿದೆ ಇಡಿ. ದಿಲೀಪ್ ಜೊತೆ ರಾಮ್, TV9 ಬೆಂಗಳೂರು.